ಮಾನವ ಕಳ್ಳ ಸಾಗಾಣಿಕೆ ವಿಚಾರವಾಗಿ ನೀವು ಆಗಲೇ ಹೇಳ್ತಾ ಇದ್ರಿ, ವಿವಿಧ ಕಾರಣಕ್ಕಾಗಿ ಮಕ್ಕಳ ಕಿಡ್ನಾಪ್ ಆಗುತ್ತೆ. ಅದರಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬಾಲಕಾರ್ಮಿಕರಾಗಿ ದುಡಿಯೋಕೆ ಕಳಿಸ್ತಾರೆ, ಇನ್ನೊಂದು ಕಡೆಯಲ್ಲಿ ಅತ್ಯಾಚಾರ ಮಾಡ್ತಾರೆ, ಹಣದಾಸೆಯನ್ನು ತೋರಿಸಿ ವೇಶ್ಯಾವಾಟಿಕೆ ಮಾಡ್ತಾರೆ, ಇನ್ನೊಂದು ಕಡೆಯಲ್ಲಿ ಭಿಕ್ಷಾಟನೆ ಕಳಿಸ್ತಾರೆ. ಹಾಗೇನೆ ಮಕ್ಕಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಪ್ರೀತಿ ಪ್ರೇಮದ ಮೋಹಕ್ಕೆ ಬಿದ್ದು ಅವರು ಕೂಡ ಓಡ್ ಹೋಗ್ತಾರೆ. ಇದೆಲ್ಲವೂ ಕೂಡ ಕಾರಣ. ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಸರ್, ಇವತ್ತಿನ ನಮ್ಮ ಈ ಮೊಬೈಲ್ ವರ್ಲ್ಡ್ ಅಂತ ಹೇಳ್ಬೋದು. ಮೊಬೈಲ್ ವರ್ಲ್ಡ್ ಆದರೆ ಹಿಂದೆನೂ ಇತ್ತು, ಇದು ಬಂದ ಮೇಲೆ ಜಾಸ್ತಿ ಆಗಿದೆ. ಹಿಂದೆನೂ ಇತ್ತು. ಯಾಕೆ ಇದೆಲ್ಲ ಆಗ್ತಾ ಇದೆ ಅಂದರೆ ಅವರೇ ಜನಗಳೇ ಮಕ್ಕಳು ಇದನ್ನು ಅತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಇವ್ರು ಹೇಳಿದಂಗೆ ಸಮಾಜದ ವ್ಯವಸ್ಥೆನೂ ಬದಲಾಗ್ತಾ ಇದೆ, ನಾವು ಎಲ್ಲ ಬದಲಾಗ್ತಾ ಇದ್ದೀವಿ. ಆದರೆ ಅದು ಒಳ್ಳೆ ರೀತಿ ಬದಲಾವಣೆನ ಅನ್ನೋದನ್ನ ಈ ಸಾಮಾಜಿಕ ಸಮಸ್ಯೆಗಳು ನೋಡಿದ್ರೆ ಗೊತ್ತಾಗ್ತದೆ. ಇದು ಖಂಡಿತ ಒಳ್ಳೆ ರೀತಿ ಬದಲಾವಣೆ ಅಲ್ಲ. ನಾವು ಮೆಜೆಸ್ಟಿಕ್ಕಲ್ಲೇನೆ ಇವ್ರು ಹೇಳಿದ್ರು, ಹಿಂದೆ ಚೈಲ್ಡ್ ಲೈನ್ ಅಂತ ಇತ್ತು, ಕೇಂದ್ರ ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡ್ತು. ಚೈಲ್ಡ್ ಲೈನ್ ಅಂದರೆ ಯಾರು ಮನೆ ಬಿಟ್ಟು ಮಕ್ಕಳು ಒಬ್ಬಂಟಿಯಾಗಿ ಹೊರಗಡೆ ಬರ್ತಾರೆ ಅಂಥ ಮಕ್ಕಳನ್ನ ರೆಸ್ಕ್ಯೂ ಮಾಡೋದು, ಅಂದರೆ ಅವ್ರನ್ನ ರಕ್ಷಣೆ ಮಾಡಿ ಅವರ ಪೋಷಕರೊಟ್ಟಿಗೆ ತಲುಪಿಸ್ತಕ್ಕಂಥದ್ದು. ಕೇಂದ್ರ ಸರ್ಕಾರ 1.5 ವರ್ಷ ಆಯಿತು ಮಕ್ಕಳ ಸಹಾಯವಾಣಿ ಅಂತ ಇತ್ತು, ಅವರು ಅಲ್ಲಿ ಆಫೀಸ್ ಮಾಡ್ಕೊಂಡು ಇದು ಮಾಡ್ತಾ ಇದ್ರು. ಅದನ್ನು ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನು ನಮ್ಮ ಇಲಾಖೆಗೆ ಮರ್ಜ್ ಮಾಡಿದ್ದಾರೆ. ಇವಾಗ ಕಾಲ್ ಮಾಡಿದ್ರೆ 112ಗೆ ಮಾಡಬೇಕು ಮಕ್ಕಳ ಸಹಾಯವಾಣಿ. ಅದು ಕಾಲು ಎಲ್ಲೋ ರಿಸೀವ್ ಆಗ್ತದೆ, ಆದರೂ 112 ಪೊಲೀಸ್ನವರೇ ಮಾಡೋದು. ಮೊದಲು ಮಕ್ಕಳ ಸಹಾಯಣಿಗೆ ಅಂತಲೇ ಒಂದು ಆಫೀಸ್ ಇತ್ತು, ಹೆಲ್ಪ್ ಲೈನ್ ಇತ್ತು. ಅವರು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಪ್ರತಿಯೊಂದು ಇದರಲ್ಲೂ ಮಕ್ಕಳು ಒಬ್ಬ ಅನಾಥವಾಗಿ ತಿರುಗ್ತಾ ಇದ್ರೆ, ಒಬ್ಬಂಟಿ ಆಗಿದ್ರೆ ಅವ್ರನ್ನ ರೆಸ್ಕ್ಯೂ ಮಾಡಿ ಆ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸುವಂಥದ್ದು ಇತ್ತು. ಇವಾಗ ಅದಿಲ್ಲ. ಇವಾಗ ಇನ್ನೂ ಅದು ಜಾಸ್ತಿ ಆಗೋದಕ್ಕೆ ಅದು ಒಂದು ಕಾರಣನೇ ಹೇಳ್ಬೋದು. ಮತ್ತೆ ಇವತ್ತೇನು ಆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ರೆಸ್ಕ್ಯೂ ಆಗ್ತಾ ಇಲ್ಲ. ಆ ರೆಸ್ಕ್ಯೂ ಆದ ಮಕ್ಕಳನ್ನ ನಮ್ಮ ಮುಂದೆ ಕರ್ಕೊಂಡ್ಬರ್ತಾ ಇದ್ರು. ನಾವು ಅವ್ರನ್ನ ವಿಚಾರಣೆ ಮಾಡಿಬಿಟ್ಟು ಪೋಷಕರಿಗೆ ಒಪ್ಪಿಸ್ತಾ ಇದ್ದು. ಅಲ್ಲಿ ಅವ್ರ ಕಾರಣ ಹೇಳ್ತಾರೆ, ಒಂದು ಮನೆಯಲ್ಲಿ ಬಡತನದಿಂದ ಓಡಿ ಬಂದಿದ್ದಾರೆ, ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ, ಮನೆಯಲ್ಲಿ ಒಡೆದ್ರು ಬೈದ್ರು, ನನಗೆ ಓದು ಅಂತ ಫೋರ್ಸ್ ಮಾಡಿದ್ರು, ನನಗೆ ಇಷ್ಟ ಆಗ್ಲಿಲ್ಲ ಓಡ್ ಬಂದೆ. ಅನೇಕ ಕಾರಣಗಳು ಇರ್ಬೋದು ಓಡ್ ಬರೋದಕ್ಕೆ. ಆದ್ರೆ ಆ ಓಡ್ ಬಂದಾಗ ಅವ್ರನ್ನ ರಕ್ಷಣೆ ಮಾಡಿ ಪೋಷಕರಿಗೆ ಒಪ್ಸಕ್ಕಂತ ವ್ಯವಸ್ಥೆ ಇತ್ತು. ಅದು ಇತ್ತೀಚೆಗೆ ಕಮ್ಮಿ ಆಗಿದೆ. ಅಂದ್ರೆ ನಮ್ಮ ಇಲಾಖೆ ಮಾತ್ರ ಮಾಡ್ತಾ ಇದೆ, ಇವರು ಮಾಡ್ತಾ ಇಲ್ಲ. ಯಾರು ಪೊಲೀಸ್ನವರು ನಾವು ಅಷ್ಟು ಮಾಡಲ್ಲ, ಅವ್ರು ಮಾಡೋದೇ ಇಲ್ಲ. ಅವರಿಗೆ ನಮಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ಅಂತಾರೆ. ಸರ್, ಇಲ್ಲಿ ಮಿಸ್ಸಿಂಗ್ ಕೇಸ್ ಅಥವಾ ಕಿಡ್ನಾಪ್ ಎರಡಕ್ಕೂ ವ್ಯತ್ಯಾಸ ಇದೆ. ಹಾಗಾದ್ರೆ ವ್ಯತ್ಯಾಸ ಇದೆ. ಆದ್ರೆ ಯಾವುದೇ ಮಗು ಕಾಣೆ ಆದ್ರೆ 363 ಅಡಿನಲ್ಲೇ ಮಾಡ್ಕೊಬೇಕು. ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಅಂತಲೇ ದೂರನ್ನ ದಾಖಲು ಮಾಡ್ಕೊಳ್ತಾರೆ. ಇದು IPC ನಲ್ಲಿ. ಇವಾಗ BNS 137 ನಲ್ಲೂ ಹಾಗೆ ಮಾಡ್ಕೊಬೇಕು. ಆ ಮಗು, ಯಾವುದೇ ಮಗು 18 ವರ್ಷದೊಳಗೆ ಕಾಣೆ ಆಗಿದೆ ಅಂದ್ರೆ ಅದು ಕಿಡ್ನಾಪ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಅದನ್ನ ಸೀರಿಯಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಅದೇ ಸೀರಿಯಸ್ ಅಂತ ಅವ್ರು ಪತ್ತೆ ಹಚ್ಚಬೇಕಲ್ಲ. ಕೇಸ್ ದಾಖಲು ಮಾಡ್ಕೊಂಡ್ಬಿಟ್ಟು ಅವ್ರು ಪತ್ತೆ ಹಚ್ಚಲಿಲ್ಲ ಅಂದ್ರೆ ಪ್ರಯೋಜನ ಆಗಲ್ಲ. ನಿಜ. ಅದು ಒಂದು ತುಂಬಾ ಆಘಾತಕಾರಿ ಅಂಕಿಅಂಶ ನೋಡ್ತಾ ಇದ್ರೆ. ಇದು ನೀವು ಮಕ್ಕಳದು, ಅದೇ ರೀತಿ ಮಹಿಳೆಯರದ್ದು ಅಂಕಿಅಂಶ ನೀವು ನೋಡಿದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಇದೆ, ಅದರಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ, ಅದು ಬೇರೆಯವ್ರದಲ್ಲ. ಆ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನೀವು ಯಾವಾಗಲೇ ಹೇಳ್ತಾ ಇದ್ರಿ, ಏನಾದ್ರು ಕಾಣೆ ಆಯ್ತು ಅಂದ್ರೆ ಅವ್ರು ಏನಾದ್ರು ಬದುಕಿದಾರಾ, ಇಲ್ಲ ಸತ್ತಿದಾರಾ, ಇಲ್ಲ ಮಾರಾಟ ಆಗಿದಾರಾ, ಖಂಡಿತ ಇದು ವಿಷಯನ ತಿಳಿಸ್ಬೇಕು ನಮ್ಮ ಪೊಲೀಸ್ ಇಲಾಖೆ. ಇದು ಆಘಾತಕಾರಿ.